ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC MTS ಎಕ್ಸಾಮ್, SSC CGL ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC MTS ಎಕ್ಸಾಮ್ ಮತ್ತು SSC CGL ಎಕ್ಸಾಮ್ನ ಭಾರತದ ಜನಗಣತಿ 2011 30 ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಟಾಪಿಕ್ 9 ವೀಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡ್ಬೋದು ಫ್ರೆಂಡ್ಸ್. ಲಿಂಕನ್ನು ಪ್ರೊವೈಡ್ ಮಾಡಿರ್ತೇನೆ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ರಶ್ನೆ 1. 2011 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯಾ ಸಾಂದ್ರತೆ ಎಷ್ಟಿತ್ತು? ಆಪ್ಷನ್ ನಂಬರ್ ಎ 342 ಪ್ರತಿ ಚದರ ಕಿಲೋಮೀಟರ್, ಆಪ್ಷನ್ ನಂಬರ್ ಬಿ 372 ಪ್ರತಿ ಚದರ ಕಿಲೋಮೀಟರ್, ಆಪ್ಷನ್ ನಂಬರ್ ಸಿ 382 ಪ್ರತಿ ಚದರ ಕಿಲೋಮೀಟರ್, ಆಪ್ಷನ್ ನಂಬರ್ ಡಿ 362 ಪ್ರತಿ ಚದರ ಕಿಲೋಮೀಟರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 382 ಪ್ರತಿ ಚದರ ಕಿಲೋಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. 2011 ಜನಗಣತಿಯ ಪ್ರಕಾರ ಈ ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೆಟ್ರೋಪಾಲಿಟನ್ ನಗರ ಯಾವುದು? ಆಪ್ಷನ್ ನಂಬರ್ ಎ ಮುಂಬೈ, ಆಪ್ಷನ್ ನಂಬರ್ ಬಿ ಕೋಲ್ಕತ್ತಾ, ಆಪ್ಷನ್ ನಂಬರ್ ಸಿ ದೆಹಲಿ, ಆಪ್ಷನ್ ನಂಬರ್ ಡಿ ಚೆನ್ನೈ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಮುಂಬೈ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. 2011 ಜನಗಣತಿಯ ಪ್ರಕಾರ ಭಾರತದ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಬಿ ಕೇರಳ, ಆಪ್ಷನ್ ನಂಬರ್ ಸಿ ಹರಿಯಾಣ, ಆಪ್ಷನ್ ನಂಬರ್ ಡಿ ಉತ್ತರ ಪ್ರದೇಶ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕೇರಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಕೇರಳ ರಾಜ್ಯವು ಅತಿ ಹೆಚ್ಚು ಲಿಂಗಾನುಪಾತವನ್ನು 2011ರಲ್ಲಿ ಹೊಂದಿತ್ತು ಫ್ರೆಂಡ್ಸ್. ಪ್ರಶ್ನೆ 4. 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಸಿ ರಾಜಸ್ಥಾನ್, ಆಪ್ಷನ್ ನಂಬರ್ ಡಿ ಕೇರಳ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಉತ್ತರ ಪ್ರದೇಶ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಭಾರತದ 2011 ಜನಗಣತಿಯ ಪ್ರಕಾರ ಕೆಳಗಿನ ಯಾವ ರಾಜ್ಯಗಳ ಜನಸಂಖ್ಯಾ ಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ಗೆ 100 ಜನರಿಗಿಂತ ಕಡಿಮೆ ಇದೆ? ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ತ್ರಿಪುರಾ, ಆಪ್ಷನ್ ನಂಬರ್ ಸಿ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಡಿ ಸಿಕ್ಕಿಂ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಸಿಕ್ಕಿಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. 2011 ಭಾರತದ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ದೇಶದ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯವಾಗಿದೆ? ಆಪ್ಷನ್ ನಂಬರ್ ಎ ಜಾರ್ಖಂಡ್, ಆಪ್ಷನ್ ನಂಬರ್ ಬಿ ಸಿಕ್ಕಿಂ, ಆಪ್ಷನ್ ನಂಬರ್ ಸಿ ಬಿಹಾರ್, ಆಪ್ಷನ್ ನಂಬರ್ ಡಿ ಅಸ್ಸಾಂ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಸಿಕ್ಕಿಂ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ 2011ರಲ್ಲಿ ಆಗಿತ್ತು ಫ್ರೆಂಡ್ಸ್. ಪ್ರಶ್ನೆ 7. 2011 ಜನಗಣತಿಯ ಪ್ರಕಾರ ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ಆಪ್ಷನ್ ನಂಬರ್ ಎ ಹಿಂದಿ, ಆಪ್ಷನ್ ನಂಬರ್ ಬಿ ಮರಾಠಿ, ಆಪ್ಷನ್ ನಂಬರ್ ಸಿ ಇಂಗ್ಲೀಷ್, ಆಪ್ಷನ್ ನಂಬರ್ ಡಿ ತೆಲುಗು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಹಿಂದಿಯನ್ನು ಅತಿ ಹೆಚ್ಚು ಮಾತಾಡ್ತಿದ್ರು ಫ್ರೆಂಡ್ಸ್ 2011ರಲ್ಲಿ. ಪ್ರಶ್ನೆ 8. 2011 ಜನಗಣತಿಯ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಲಿಂಗ ಅನುಪಾತವನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಕೇರಳ, ಆಪ್ಷನ್ ನಂಬರ್ ಬಿ ತಮಿಳುನಾಡು, ಆಪ್ಷನ್ ನಂಬರ್ ಸಿ ಪುದುಚೇರಿ, ಆಪ್ಷನ್ ನಂಬರ್ ಡಿ ಮಹಾರಾಷ್ಟ್ರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಪುದುಚೇರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಎರಡನೇ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 9. 2011 ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯವು ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಕೇರಳ, ಆಪ್ಷನ್ ನಂಬರ್ ಬಿ ತಮಿಳುನಾಡು, ಆಪ್ಷನ್ ನಂಬರ್ ಸಿ ಬಿಹಾರ್, ಆಪ್ಷನ್ ನಂಬರ್ ಡಿ ಆಂಧ್ರ ಪ್ರದೇಶ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಬಿಹಾರದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿತ್ತು ಫ್ರೆಂಡ್ಸ್ 2011ರಲ್ಲಿ. ಪ್ರಶ್ನೆ 10. 2011 ಜನಗಣತಿಯ ಪ್ರಕಾರ ಭಾರತದ ಮಹಿಳಾ ಸಾಕ್ಷರತೆಯ ಪ್ರಮಾಣ ಎಷ್ಟಿತ್ತು? ಆಪ್ಷನ್ ನಂಬರ್ ಎ 60ರಿಂದ 69%, ಆಪ್ಷನ್ ನಂಬರ್ ಬಿ 80ರಿಂದ 89%, ಆಪ್ಷನ್ ನಂಬರ್ ಸಿ 70ರಿಂದ 79%, ಆಪ್ಷನ್ ನಂಬರ್ ಡಿ
50-59%. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 60-69% ಭಾರತ ಮಹಿಳಾ ಸಾಕ್ಷರತೆಯನ್ನು ಹೊಂದಿತ್ತು ಫ್ರೆಂಡ್ಸ್. ಪ್ರಶ್ನೆ 11. ಭಾರತೀಯ ಜನಗಣತಿಯನ್ನು ಸಾಮಾನ್ಯವಾಗಿ ಎಷ್ಟು ವರ್ಷಕ್ಕೊಮ್ಮೆ ನಡೆಸಲಾಗುತ್ತದೆ? ಆಪ್ಷನ್ ನಂಬರ್ ಎ 5 ವರ್ಷ, ಆಪ್ಷನ್ ನಂಬರ್ ಬಿ 10 ವರ್ಷ, ಆಪ್ಷನ್ ನಂಬರ್ ಸಿ 15 ವರ್ಷ, ಆಪ್ಷನ್ ನಂಬರ್ ಡಿ 8 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 10 ವರ್ಷಕ್ಕೊಮ್ಮೆ ಭಾರತೀಯ ಜನಗಣತಿಯನ್ನು ಮಾಡಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 12. 2011ರ ಜನಗಣತಿಯ ಪ್ರಕಾರ ಭಾರತದ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ದೆಹಲಿ, ಆಪ್ಷನ್ ನಂಬರ್ ಬಿ ಲಕ್ಷದ್ವೀಪ, ಆಪ್ಷನ್ ನಂಬರ್ ಸಿ ಚಂಡೀಗಢ, ಆಪ್ಷನ್ ನಂಬರ್ ಡಿ ದಮನ್ ಮತ್ತು ದಿಯು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲಕ್ಷದ್ವೀಪವು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 13. 2011ರ ಜನಗಣತಿಯ ಪ್ರಕಾರ ಭಾರತದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೆಟ್ರೋ ಯಾವುದು? ಆಪ್ಷನ್ ನಂಬರ್ ಎ ಬೆಂಗಳೂರು, ಆಪ್ಷನ್ ನಂಬರ್ ಬಿ ಚೆನ್ನೈ, ಆಪ್ಷನ್ ನಂಬರ್ ಸಿ ಮುಂಬೈ, ಆಪ್ಷನ್ ನಂಬರ್ ಡಿ ದೆಹಲಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ದೆಹಲಿ. ಪ್ರಶ್ನೆ 14. ಸ್ವತಂತ್ರ ಭಾರತದ ಮೊದಲ ಜನಗಣತಿಯನ್ನು ಯಾವಾಗ ನಡೆಸಲಾಯಿತು? ಆಪ್ಷನ್ ನಂಬರ್ ಎ 1953, ಆಪ್ಷನ್ ನಂಬರ್ ಬಿ 1951, ಆಪ್ಷನ್ ನಂಬರ್ ಸಿ 1976, ಆಪ್ಷನ್ ನಂಬರ್ ಡಿ 1956. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 1951ರಲ್ಲಿ ಸ್ವತಂತ್ರ ಭಾರತದ ಮೊದಲ ಜನಗಣತಿಯನ್ನು ಮಾಡಲಾಯಿತು ಫ್ರೆಂಡ್ಸ್. ಪ್ರಶ್ನೆ 15. 2011ರ ಜನಗಣತಿಯ ಭಾರತದ ಎಷ್ಟನೇ ರಾಷ್ಟ್ರೀಯ ಜನಗಣತಿ ಆಗಿದೆ? ಆಪ್ಷನ್ ನಂಬರ್ ಎ 5ನೇ, ಆಪ್ಷನ್ ನಂಬರ್ ಬಿ 15ನೇ, ಆಪ್ಷನ್ ನಂಬರ್ ಸಿ 10ನೇ, ಆಪ್ಷನ್ ನಂಬರ್ ಡಿ 9ನೇ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 15ನೇ ಜನಗಣತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 16. 2011ರ ಜನಗಣತಿಯು ಭಾರತದ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ? ಆಪ್ಷನ್ ನಂಬರ್ ಎ 35, ಆಪ್ಷನ್ ನಂಬರ್ ಬಿ 38, ಆಪ್ಷನ್ ನಂಬರ್ ಸಿ 29, ಆಪ್ಷನ್ ನಂಬರ್ ಡಿ 25. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 35 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು 2011ರಲ್ಲಿ ಹೊಂದಿತ್ತು ಫ್ರೆಂಡ್ಸ್. ಪ್ರಶ್ನೆ 17. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆಯ ಪ್ರಮಾಣ ಎಷ್ಟು? ಆಪ್ಷನ್ ನಂಬರ್ ಎ 72.4%, ಆಪ್ಷನ್ ನಂಬರ್ ಬಿ 65%, ಆಪ್ಷನ್ ನಂಬರ್ ಸಿ 74.4%, ಆಪ್ಷನ್ ನಂಬರ್ ಡಿ 58%. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 74.4% 2011ರ ಜನಗಣತಿ ಪ್ರಕಾರ ಸಾಕ್ಷರತೆಯ ಪ್ರಮಾಣವನ್ನು ಹೊಂದಿತ್ತು ಫ್ರೆಂಡ್ಸ್. ಪ್ರಶ್ನೆ 18. 2011ರ ಭಾರತದ ಜನಗಣತಿಯ ಪ್ರಕಾರ ಕೆಳಗಿನವುಗಳಲ್ಲಿ ದೇಶದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ಬಿಹಾರ್, ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 19. 2011ರ ಜನಗಣತಿಯಲ್ಲಿ ಭಾರತದ ಮಕ್ಕಳ ಲಿಂಗಾನುಪಾತ ಎಷ್ಟು? ಆಪ್ಷನ್ ನಂಬರ್ ಎ 1000 ಪುರುಷರಿಗೆ 511 ಮಹಿಳೆಯರು, ಆಪ್ಷನ್ ನಂಬರ್ ಬಿ 1000 ಪುರುಷರಿಗೆ 911 ಮಹಿಳೆಯರು, ಆಪ್ಷನ್ ನಂಬರ್ ಸಿ 1000 ಪುರುಷರಿಗೆ 919 ಮಹಿಳೆಯರು, ಆಪ್ಷನ್ ನಂಬರ್ ಡಿ 1000 ಪುರುಷರಿಗೆ 814 ಮಹಿಳೆಯರು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1000 ಪುರುಷರಿಗೆ 919 ಮಹಿಳೆಯರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 20. ಭಾರತದ ಯಾವ ಜನಗಣತಿಯ ಘೋಷಣೆ ನಮ್ಮ ಜನಗಣತಿ ನಮ್ಮ ಭವಿಷ್ಯ ಅಂತ ಎಷ್ಟರಲ್ಲಿ ಕರೆದಿದೆ ಫ್ರೆಂಡ್ಸ್? ಆಪ್ಷನ್ ನಂಬರ್ ಎ 2005, ಆಪ್ಷನ್ ನಂಬರ್ ಬಿ 2011, ಆಪ್ಷನ್ ನಂಬರ್ ಸಿ 2010, ಆಪ್ಷನ್ ನಂಬರ್ ಡಿ 2018. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 2011ರಲ್ಲಿ ನಮ್ಮ ಘೋಷಣೆ ನಮ್ಮ ಭವಿಷ್ಯ ಅಂತ ಕರೆದಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 21. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಕೃಷಿ ಕಾರ್ಮಿಕರ ಶೇಕಡಾವಾರು ಪಾಲು ಎಷ್ಟು? ಆಪ್ಷನ್ ನಂಬರ್ ಎ 50.6%, ಆಪ್ಷನ್ ನಂಬರ್ ಬಿ 64.6%, ಆಪ್ಷನ್ ನಂಬರ್ ಸಿ 54.6%, ಆಪ್ಷನ್ ನಂಬರ್ ಡಿ 44.6%. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 54.6% ಕೃಷಿ ಕಾರ್ಮಿಕರ ಪಾಲು ಇತ್ತು ಫ್ರೆಂಡ್ಸ್. ಪ್ರಶ್ನೆ 22. ಭಾರತದಲ್ಲಿ ಜನಗಣತಿಯನ್ನು ಮೊದಲ ಬಾರಿಗೆ 1872ರಲ್ಲಿ ಯಾರು ಪ್ರಾರಂಭ ಮಾಡಿದರು? ಆಪ್ಷನ್ ನಂಬರ್ ಎ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ನಂಬರ್ ಬಿ ಲಾರ್ಡ್ ಮೇಯೋ,
ಆಪ್ಷನ್ ನಂಬರ್ ಸಿ ಲಾರೆನ್ಸ್. ಆಪ್ಷನ್ ನಂಬರ್ ಡಿ ಕ್ಯಾನಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲಾರ್ಡ್ ಮಿಯೋ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23. 2011 ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಫಲವತ್ತತೆಯನ್ನು ಪ್ರಮಾಣವನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಗೋವಾ. ಆಪ್ಷನ್ ನಂಬರ್ ಬಿ ಉತ್ತರ ಪ್ರದೇಶ್. ಆಪ್ಷನ್ ನಂಬರ್ ಸಿ ಬಿಹಾರ್. ಆಪ್ಷನ್ ನಂಬರ್ ಡಿ ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬಿಹಾರ್ ಅತಿ ಹೆಚ್ಚು ಫಲವತ್ತತೆಯ ಪ್ರಮಾಣವನ್ನು ಹೊಂದಿರುವ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24. ಭಾರತ ಜನಸಂಖ್ಯೆಯು 2011 ಜನಗಣತಿಯ ಪ್ರಕಾರ ಎಷ್ಟು? ಆಪ್ಷನ್ ನಂಬರ್ ಎ 1.21 ಮಿಲಿಯನ್. ಆಪ್ಷನ್ ನಂಬರ್ ಬಿ 1.31 ಬಿಲಿಯನ್. ಆಪ್ಷನ್ ನಂಬರ್ ಸಿ 1.11 ಬಿಲಿಯನ್. ಆಪ್ಷನ್ ನಂಬರ್ ಡಿ 1.5 ಬಿಲಿಯನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1.21 ಬಿಲಿಯನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25. ಭಾರತದಲ್ಲಿ ಮೊದಲ ಸಂಪೂರ್ಣ ಜನಗಣತಿಯನ್ನು ಯಾವ ವರ್ಷದಲ್ಲಿ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ ನಂಬರ್ ಎ 1886. ಆಪ್ಷನ್ ನಂಬರ್ ಬಿ 1881. ಆಪ್ಷನ್ ನಂಬರ್ ಸಿ 1972. ಆಪ್ಷನ್ ನಂಬರ್ ಡಿ 1952. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1881ರಂದು ಭಾರತದ ಸಂಪೂರ್ಣ ಜನಗಣತಿಯನ್ನು ತೆಗೆದುಕೊಳ್ಳಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 26. 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಪುರುಷ ಸಾಕ್ಷರತಾ ಪ್ರಮಾಣ ಎಷ್ಟಿತ್ತು? ಆಪ್ಷನ್ ನಂಬರ್ ಎ 82.14%. ಆಪ್ಷನ್ ನಂಬರ್ ಬಿ 91.14%. ಆಪ್ಷನ್ ನಂಬರ್ ಸಿ 86.14%. ಆಪ್ಷನ್ ನಂಬರ್ ಡಿ 88.14%. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 82.14% ಭಾರತದಲ್ಲಿ ಸಾಕ್ಷರತೆ ಪ್ರಮಾಣ ಇತ್ತು ಫ್ರೆಂಡ್ಸ್ 2011ರಲ್ಲಿ. ಪ್ರಶ್ನೆ 27. 2011 ಜನಗಣತಿಯ ಪ್ರಕಾರ 2001ರಿಂದ 2011ರವರೆಗಿನ ಭಾರತದ ಜನಸಂಖ್ಯೆಯ ವಾರ್ಷಿಕ ದರ ಎಷ್ಟು? ಆಪ್ಷನ್ ನಂಬರ್ ಎ 2.45%. ಆಪ್ಷನ್ ನಂಬರ್ ಬಿ 1.97%. ಆಪ್ಷನ್ ನಂಬರ್ ಸಿ 1.64%. ಆಪ್ಷನ್ ನಂಬರ್ ಡಿ 2.64%. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1.64% ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 28. 2011 ಜನಗಣತಿಯ ಪ್ರಕಾರ ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಶೇಕಡಾವಾರು ಎಷ್ಟು? ಆಪ್ಷನ್ ನಂಬರ್ ಎ 17.5%. ಆಪ್ಷನ್ ನಂಬರ್ ಬಿ 18.5%. ಆಪ್ಷನ್ ನಂಬರ್ ಸಿ 15.5%. ಆಪ್ಷನ್ ನಂಬರ್ ಡಿ 20.9%. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 17.5% ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 29. 2011 ಜನಗಣತಿಯ ಪ್ರಕಾರ ಕೆಳಗಿನ ಯಾವ ರಾಜ್ಯವು ಕಡಿಮೆ ಮಹಿಳಾ ಸಾಕ್ಷರತೆಯನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಒರಿಸ್ಸಾ. ಆಪ್ಷನ್ ನಂಬರ್ ಬಿ ರಾಜಸ್ಥಾನ್. ಆಪ್ಷನ್ ನಂಬರ್ ಸಿ ಬಿಹಾರ್. ಆಪ್ಷನ್ ನಂಬರ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ರಾಜಸ್ಥಾನ 2011 ಜನಗಣತಿಯ ಪ್ರಕಾರ ಮಹಿಳಾ ಸಾಕ್ಷರತೆಯನ್ನು ಕಡಿಮೆ ಹೊಂದಿದೆ ಫ್ರೆಂಡ್ಸ್. ಪ್ರಶ್ನೆ 30. 2011 ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯವು ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಹರಿಯಾಣ. ಆಪ್ಷನ್ ನಂಬರ್ ಬಿ ತ್ರಿಪುರಾ. ಆಪ್ಷನ್ ನಂಬರ್ ಸಿ ರಾಜಸ್ಥಾನ್. ಆಪ್ಷನ್ ನಂಬರ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಹರಿಯಾಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.